ಜೀವನದಲ್ಲಿ ನೆಮ್ಮದಿಯಾಗಿ ಆರೋಗ್ಯವಾಗಿರೋಕ್ಕೆ ಸ್ವಂತ ಮನೆ ಮುಖ್ಯನೋ ಬಾಡಿಗೆ ಮನೆ ಮುಖ್ಯನಾ ಅಂತ ಒಬ್ರು ಕೇಳಿದ್ದಾರೆ. ನೆಮ್ಮದಿಯಾಗಿ ಆರೋಗ್ಯವಾಗಿರೋಕ್ಕೆ ಮನೆ ಅಲ್ಲ ರೀ ಮುಖ್ಯ, ನಿಮ್ಮದು ಅಂತ 3 ಫ್ಯಾಕ್ಟ್ರಿ, 1 ದೇವಸ್ಥಾನ ಇರಬೇಕು. ಯಾವುದು ಗೊತ್ತಾ? ಬಾಯಲ್ಲೊಂದು ಸಕ್ಕರೆ ಫ್ಯಾಕ್ಟ್ರಿ ಇರಬೇಕು. ನಮ್ಮ ಬಗ್ಗೆ ಆಗಲಿ ಬೇರೆಯವ್ರ ಬಗ್ಗೆ ಆಗಲಿ ಒಳ್ಳೇದನ್ನೇ ಮಾತಾಡಬೇಕು, ಸಿಹಿಯಾಗಿ ಮಾತಾಡಬೇಕು. ಮತ್ತೆ ತಲೆಯಲ್ಲೊಂದು ಐಸ್ ಫ್ಯಾಕ್ಟ್ರಿ ಇರಬೇಕು. ಯಾರೆಷ್ಟೇ ಗಲಾಟೆ ಮಾಡಲಿ ನಮ್ಮ ತಲೆ ನಾವು ತಣ್ಣಗಿಟ್ಕೊಂಡು ಕೆಲಸ ಮಾಡಬೇಕು. ಮತ್ತೆ ನಮಗೆ ನೋವಾಗ್ಲಿ ಅಂತಾನೆ ಕೆಲವರು ಕೆಟ್ಟದಾಗಿ ಮಾತಾಡ್ತಾರೆ. ಅಂಥವ್ರ ವಿಷಯಕ್ಕೆ ಮನಸ್ಸಿನಲ್ಲೊಂದು ಗ್ರಾನೈಟ್ ಫ್ಯಾಕ್ಟ್ರಿ ಇರಬೇಕು. ಅಂದರೆ ಮನಸ್ಸನ್ನ ಕಲ್ಲು ಮಾಡ್ಕೊಂಡ್ಬಿಡ್ಬೇಕು. ಮತ್ತೆ ಹೊಟ್ಟೆಲೊಂದು ದೇವಸ್ಥಾನ ಇರಲೇಬೇಕು. ದೇವಸ್ಥಾನಕ್ಕೆ ನಾವು ಹೇಗೆ ಹೋಗ್ತೀವಿ? ಸ್ನಾನ ಮಾಡಿ ಶುದ್ಧವಾಗಿ ಸರಿಯಾದ ಸಮಯಕ್ಕೆ ಹೋಗ್ತೀವಿ. ನಮ್ಮ ಹೊಟ್ಟೆಗೆ ಹೋಗೋ ಆಹಾರ ಕೂಡ ಸರಿಯಾದ ಸಮಯಕ್ಕೆ ಶುದ್ಧವಾದ ಆಹಾರ ಹೋದ್ರೆ ನೆಮ್ಮದಿಯಾಗಿರ್ಬೋದು, ಆರೋಗ್ಯವಾಗಿರ್ಬೋದು. ಇವತ್ತು ಒಳ್ಳೆ ದಿನ ಕಣ್ರಿ, ಗುತ್ಲಿ ಪೂಜೆ ಮಾಡ್ಬಿಡಿ. ನಿಮ್ಮದು ಅಂತ 3 ಫ್ಯಾಕ್ಟ್ರಿ, 1 ದೇವಸ್ಥಾನ ಕಟ್ಬಿಡಿ. ನೆಮ್ಮದಿಯಾಗಿ ಆರೋಗ್ಯವಾಗಿರಿ.